ನಾನು ಜನಪದವರೆಗೂ ಒಂದೇ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮನ್ನ ಈ ಮಟ್ಟಕ್ಕೆ ಬೆಳೆಸಿ ಇಷ್ಟು ಮಟ್ಟಕ್ಕೆ ಎತ್ತಿರಕ್ಕೆ ಬೆಳೆಸ್ತವ್ರು ನೀವೇನೆ. ಆದ್ರೆ ಇವತ್ತಿನ ಪರಿಸ್ಥಿತಿಗೆ ನನಗೆ ತುಂಬಾ ಬೇಜಾರಾಗ್ತಾ ಏನಪ್ಪಾ ಅಂದ್ರೆ, ಆ ಕಲೆಯ ಮೂಲ ಕಲಾವಿದನನ್ನ ಕರೆಸಿ ಅವರ ಕಲೆನ ಕಲ್ಸಕ್ಕೆ ವ್ಯವಸ್ಥೆ ಮಾಡ್ಕೊಡಿ ಅಂತ ದಯವಿಟ್ಟು ನಿಮ್ಮಲ್ಲಿ ನಾವು ಮನವಿ ಮಾಡ್ತೀವಿ. ಯಾಕೆ ಅಂದ್ರೆ ಒಬ್ಬ ಒಬ್ಬ ಟಮಟೆ ಕಲಾವಿದ ಎಷ್ಟು ಕಲೆ ಮಾಡ್ಬೋದು ಸರ್? ಒಬ್ಬ ಟಮಟೆ ಕಲಾವಿದ ಎಷ್ಟು ಕಲೆ ಮಾಡ್ಬೋದು? ಅವನೇ ಪೂಜೆ ಕುಣಿಸ್ತಾನೆ, ಅವನೇ ಪಟ ಕುಣಿಸ್ತಾನೆ, ಅವನೇ ವಿಕಾಸ ಕುಣಿಸ್ತಾನೆ, ಕಂಸಳೆನು ಅದ್ರಲ್ಲೇ ಹೊಡಿತಾನೆ. ದಂಡಿ ಬೇಡವಾ? ಅದಕ್ಕೆ ದಂಡಿ ಬೇಡವಾ? ಯಕ್ಷಗಾನ ಅದ್ರಲ್ಲೇ ಕುಣಿಸ್ತಾನೆ, ಅದಕ್ಕೆ ನಂಗೆ ಚಡ್ಡೆ ಬೇಡವಾ? ಏನ್ ಸಾರ್, ಏನ್ ಇದು? ನಿಜವಾಗ್ಲು ಇವತ್ತಿನ ಪರಿಸ್ಥಿತಿಗೆ ಜನಪದ ಹಾಳಾಗ್ತಾ ಇರೋದು ಈ ಕಲೆನ ಈ ರೀತಿ ಕಳ್ಸಕ್ ಹೋಗ್ತಾ ಇರೋದ್ರಿಂದ ಹಾಳಾಗ್ತಾ ಇದೆ ಸರ್. ಇದೇನಾಗ್ತಾ ಇದೆ, ಇದರಿಂದ ನಮ್ಗೆ ತೊಂದರೆ ಆಗ್ತಾರೆ ಅಂತ ಹೇಳ್ಬಿಟ್ಟು ಕೇಳಿ. ಶಿವಣ್ಣ ಹೇಳ್ತಾ ಇರೋದು ಅವ್ರ ಮಕ್ಳು ಬಂದವರೇ ಪಾಪ, ಇವತ್ತು ಅವರು ಇದೇ ಜೀವನ ಸಾಕು ಹೋಗ್ತಾ ಇರ್ಬೋದು. ನಮ್ಮ ಮಕ್ಳನ್ನ ದಯವಿಟ್ಟು ಈ ರೀತಿ ತರಲ್ಲ ಸರ್, ಆಗಲ್ಲ ಸರ್, ಜೀವನ ಮಾಡಕ್ ಆಗಲ್ಲ ಸರ್. ಅವ್ರು ಇವತ್ತಿನ ಮಟ್ಟದಲ್ಲಿ ಅವ್ರು ಮಾಡ್ತಾ ಇರ್ಬೋದು, ಅವ್ರ ಹೆಸರು ಇರ್ಬೋದು, ಅವ್ರ ಇದು ಹೊಂಟ ಇದ್ದಾರೆ. ಇವತ್ತು ನಮ್ಮ ಮಕ್ಳನ್ನ ಈ ತರಕ್ಕೆ ಕಷ್ಟ ಆಗ್ತದೆ ಸರ್, ಆಗ ಯಾಕೆ ಅಂತಂದ್ರೆ ಏನ್ ಸರ್, 2 ಡೇಟಲ್ಲಿ ಒಂದು ಕಾರ್ಯಕ್ರಮ ಮುಗ್ದೋಯ್ತದೆ. 2 ಡೇಟಲ್ಲಿ ಕಾರ್ಯಕ್ರಮ ಮುಗ್ದೈತೆ ಸರ್. ಅವ್ನ್ ಯಾರೋ ಅಲ್ಲೆಲ್ಲೋ ನಿಂತಿರ್ತಾನೆ, ಅವ್ನ್ ಕರ್ಕೊಂಡು ಹೋಗೋದು, ಅವ್ನ್ ಬಟ್ಟೆ ಹಾಕ್ಸೋದು, ಅವ್ನ್ ನಿಲ್ಸೋದು, ಅವ್ನ್ ಫೋಟೋ ಹೊಡೆಯೋದು, ಪ್ರೋಗ್ರಾಮ್ ಮುಗೀತು, ಅವ್ನ್ ಪೇಮೆಂಟ್ ಆಯ್ತು. ಏನ್ ಸರ್, ಮೂಲ ಕಲಾವಿದರೊಳಗೆ ಎಲ್ಲದೆ ಸರ್ ಇಲ್ಲಿ? ಸರ್ ಇಲ್ಲಿ ಜಿಲ್ಲಾ ಜಾನಪದ ಕಲಾವಿದರ ಅಧ್ಯಕ್ಷರು ಅಂತ ಮಾಡಿದ್ರು, ನಾವೆಲ್ಲಾರು ಸೇರ್ಕೊಂಡು ಹೋಗಿ ಸ್ಟ್ರೈಕ್ ಮಾಡಿದ್ರು. ಜಿಲ್ಲೆ DC ಗೆ ಒಂದು ಲೆಟರ್ ಕೊಟ್ಟು 10 ಪೈಸದ್ದು ಏನೂ ಆಗ್ಲಿಲ್ಲ ಸರ್. ಕೆಲವರು ನಮ್ಮ ಸದಸ್ಯರುಗಳೇನೆ ಬರ್ದೇನೆ ಹೋದ್ರು. ಬಂದ್ರೆ ಎಲ್ಲಿ ಪಿಂಚಣಿಯಲ್ಲಿ ಬಂದು ಫೋಟೋ ಹೊಡೆದ್ರೆ ನಮಗೆಲ್ಲಿ ಪೇಮೆಂಟ್ ಆಗಲಿದೆ ಅಂತ ಬರ್ದೇ ಹೋದ್ರು ಸರ್. ಇಂಥ ಸುಸ್ಥಿತಿಲಿ ನಾವು ನಿಜವಾಗ್ಲು HL ನಾಗೇಗೌಡರ ಹಾದಿಯಲ್ಲಿ, ನಮ್ಮ ಚಕ್ರೆ ಶಿವಶಂಕರ್ ಅವರ ಆಶೀರ್ವಾದದಲ್ಲಿ, ಕುರುವ ಬಸವರಾಜರ ನಿರ್ದೇಶನದಲ್ಲಿ ನಾವು ಈ ಮಟ್ಟಕ್ಕೆ ಬೆಳೆದಿದ್ದೀವಿ ಸರ್. ನಾವ್ ಯಾವತ್ತು ಇವತ್ತವರೆಗೂ ಚರ್ಮ ಬಿಟ್ಟಿ ಒಂದು ದಿನನೂ ನಾವು ಪೈಬರಲ್ಲಿ ಹೊಡೆದಿಲ್ಲ ಸರ್ ಡೊಳ್ಳ. ದಯಮಾಡಿ ನಾನು ಇನ್ನೇನು ಕೇಳ್ಕೊಳಲ್ಲ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನೂ ಹಾಗೆ ಆಗ್ಬಿಟ್ಟಿದೆ. ಯಾಕೆ ಅಂತಂದ್ರೆ ಎಲ್ಲ ಕಾಟ್ರಿಗೆ ಅವಕಾಶ ಸಿಗ್ತಾ ಇದೆ, ನಮ್ಗಳಿಗೆ ಅವಕಾಶನೂ ಕಮ್ಮಿ ಆಗಿದೆ. ಈಗ ನಮ್ಮ ಮಕ್ಳುಗಳಿಗೆ ಇದನ್ನೇ ಕಲ್ಸ್ಕೊಂಡೋಗಪ್ಪ ಅಂತಂದ್ರೆ ನಾವು ನಮ್ಮ ಮಕ್ಳು ಓದೋದ್ ಬಿಟ್ಬಿಟ್ಟು ಬಂದು ಇದ್ ಮಾಡ್ಕೊಂಡು ನಿಂತ್ಕೊಂಡ್ರೆ ಏನಾಗುತ್ತೆ? ಏನೋ ನಮ್ಮ ತಂದೆಲಿರೋ ಮಡಗಿರೋದಕ್ಕೆ ನಾವು ಸ್ವಲ್ಪ ನಡೆದಿದೆ ಸರ್. ಹಂಗಾಗಿ ಸರ್ ದಯವಿಟ್ಟು ನಮ್ಮ ಜನಪದ ನಮ್ಮ ಇಲ್ಲಿ ಎಲ್ಲಿ ನಾವು ಮಕ್ಳುಗಳನ್ನ ಊಟಾಕ್ತೀವ ಸರ್, ಇಲ್ಲಿ ಸ್ಟಾರ್ಟ್ ಮಾಡಿ ಸರ್. ಮೂಲ ಕಲಾವಿದರು ಕರ್ಸಿ ಸರ್. ನಾನು ದಯವಿಟ್ಟು ಬೇಜಾರು ಮಾಡ್ಕೊಳ್ಳಿ ಸರ್. ಜನಪದ ಸೃಷ್ಟಿಸ್ತಾ ಇದ್ದೀರಾ, ಮೂಲ ಕಲಾವಿದರು ಕರ್ಸಿ, ಕಲಾವಿದನ್ನು ಮಾಡಿ ಕಳಿಸ್ಕೊಡಿ ಸರ್ ಪ್ಲೀಸ್.